ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಧನೆ ಅನ್ನೋದು ಯಾರಿಗೂ ಸುಲಭವಾಗಿ ಒಲಿಯಲ್ಲ. ಅದರಲ್ಲೂ ಮಹಿಳೆಯರು ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಸಾಧನೆಯ ಶಿಖರ ಏರೋದಿದೆಯಲ್ಲ, ಅದು ನಿಜಕ್ಕೂ ಅನನ್ಯ. ಇಂತಹ ಅಪ್ರತಿಮ ಮಹಿಳಾ ಸಾಧಕಿಯರನ್ನ ಗೌರವಿಸುವ ಭವ್ಯ ವೇದಿಕೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಇಂದು ಸಾಕ್ಷಿಯಾಯಿತು. ಮೀಡಿಯಾ ವಿಷನ್ ಬೆಂಗಳೂರು ಆಯೋಜನೆ ಹಾಗೂ ಜಿ ಕನ್ನಡ ನ್ಯೂಸ್ ಸಹಭಾಗಿತ್ವದೊಂದಿಗೆ ಇವತ್ತು ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯ ದಿ ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿ ನಾರಿ ಸಮ್ಮಾನ್ 2026 ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ವೈಭವದಿಂದ ನೆರವೇರಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಮಹಿಳಾ ರತ್ನಗಳ ಮುಡಿಗೇರಿದ ಈ ಪ್ರಶಸ್ತಿ ಪ್ರದಾನದ ಭವ್ಯ ಝಲಕ್ ಇಲ್ಲಿದೆ ನೋಡಿ. ಇಂದಿನ ಜಿ ನ್ಯೂಸ್ ಕನ್ನಡ ಮತ್ತು ಮೀಡಿಯಾ ವಿಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಸಾಕಷ್ಟು ಜನ ಮಹಿಳಾ ಸಾಧಕಿಯರನ್ನು ಸನ್ಮಾನ ಮಾಡಿದ್ವಿ. ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಸೊ ನಾನು ಕೂಡ ಅದಕ್ಕೋಸ್ಕರ ಟೈಮ್ ಆದರೂ ಕೂಡ ಸುಮಾರು 2.5 ತಾಸು ಎಲ್ಲ ಸಾಧಕಿಯರನ್ನು ಅವರು ಮಾಡಿದಂತಹ ಸಾಧನೆ ಹೋರಾಟ ಐ ಪರ್ಸ್ನಲಿ ವಾಂಟೆಡ್ ಟು ಸಿ ಆ್ಯಂಡ್ ಲಿಸನ್ ಟು ದರ್ ಜರ್ನಿ. ಅದಕ್ಕೋಸ್ಕರ ವಿಟ್ನೆಸ್ ಮಾಡಿದೆ. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸಾಧಕಿಯರಿಗೂ ಕೂಡ ಅವರ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ, ಅವರ ಸಾಧನೆ ಸಾಕಷ್ಟು ಜನಕ್ಕೆ ಪ್ರೇರಣೆ ಆಗಲಿ ಅಂತ ನನ್ನ ಗುಡ್ ವಿಶಸ್ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ತುಂಬಾ ಖುಷಿ ಆಗುತ್ತೆ ನೋಡಿ. ಪ್ರತಿಯೊಬ್ಬ ಮಹಿಳೆಗೂ ಯಾರು ಬೆಂತಟ್ಟೋರು ಬೇಕಲ್ಲ, ಪ್ರೋತ್ಸಾಹ ಕೊಡೋರು ಬೇಕು. ಈಕೆ ಸಾಧಕಿ ಅಂತ ಹೇಳಿ ಅವರನ್ನು ಸನ್ಮಾನಿಸೋದು ಕೂಡ ತುಂಬಾ ದೊಡ್ಡ ಕೆಲಸ. ಅದು ನಮಗೆ ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡುತ್ತೆ. ಆಮೇಲೆ ಇಂತಹ ಸಾಧಕಿಯರನ್ನು ಪರಿಚಯ ಮಾಡಿಕೊಟ್ರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರುವಂಥ ಸಾಧಕಿಯರನ್ನು ಒಟ್ಟಾಗಿ ಸೇರಿಸೋದು, ಅವ್ರಿಗೆ ಉತ್ತೇಜನ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆ ಕೆಲಸ. ಜಿ ನ್ಯೂಸ್ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ, ಹಾಗೆ ಜ್ಯೂರಿಗಳಿಗೆ, ಇಲ್ಲಿ ಬಂದಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧಕಿಯರು ಬಂದಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಸತತವಾಗಿ 4ನೇ ವರ್ಷದಿಂದ ಈ ಸಂಸ್ಥೆ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ ಅಂತ ಕೇಳಿದೆ. ತುಂಬಾ ಹೆಮ್ಮೆ ಆಯಿತು, ಖುಷಿ ಆಯಿತು. ಈ ಬಾರಿಯ ನಾರಿ ಸಮ್ಮಾನ್ 2026 ಪ್ರಶಸ್ತಿಯು ಸಮಾಜದ ವಿವಿಧ ಸ್ತರಗಳಲ್ಲಿ ಅಪ್ರತಿಮ ಸಾಧನೆ ಮಾಡಿದ 13 ಸಾಧಕಿಯರ ಮುಡಿಗೇರಿತು. ಚಿತ್ರರಂಗದ ಜನಪ್ರಿಯ ನಟಿ ಶ್ರುತಿ ಅವರಿಗೆ ಚಲನಚಿತ್ರ ಕ್ಷೇತ್ರದ ನಾರಿ ಸಮ್ಮಾನ್ ಲಭಿಸಿದರೆ, ಸುಗಮ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತದ ಅಪೂರ್ವ ಸಾಧನೆಗಾಗಿ MD ಪಲ್ಲವಿ ಅವರಿಗೆ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಿರುತೆರೆ ಮತ್ತು ಅಭಿನಯ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಜನಪ್ರಿಯ ನಟಿ ವೈಷ್ಣವಿ ಗೌಡ ಹಾಗೂ ಸಹಕಾರ ಮತ್ತು ಯುವ ನಾಯಕತ್ವದ ಕ್ಷೇತ್ರದಲ್ಲಿ ಶ್ರಮಿಸಿದ ಸಂಯುಕ್ತಾ ಪಾಟೀಲ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವ ಆಧರಿಸಲಾಯಿತು. ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ಗೆ ತುಂಬ ಯುನೀಕ್ ಆಗಿದೆ, ಅಮೇಝಿಂಗ್ ಆಗಿದೆ. ಬಿಕಾಸ್ ಸಾಕಷ್ಟು ಅವಾರ್ಡ್ ಫಂಕ್ಷನ್ಸ್ ಈ ಥರ ಬರಬೇಕು ಅಂತ ಕೇಳ್ಕೊತೀನಿ. ಬಿಕಾಸ್ ಇದಕ್ಕೆ ನನಗೆ ಅಷ್ಟೇ ಅಲ್ಲ, ಇದನ್ನು ನೋಡೋ ಪ್ರತಿಯೊಬ್ಬರು ಹೆಣ್ಮಕ್ಳು ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಅವರಿಗೆ ಒಂದು ಜರ್ನಿ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಿರೋ ಲಿಸ್ಟಲ್ಲಿ ನನ್ನನ್ನು ಸೇರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಜಿ ನ್ಯೂಸ್ ಅವ್ರಿಗೂ ಮೀಡಿಯಾ ವಿಷನ್ ಅವ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಮತ್ತು ಆಡಳಿತದಲ್ಲಿ ಅದ್ಭುತ ಛಾಪು ಮೂಡಿಸಿದ ವಸುಂಧರಾ KM ಅವರಿಗೆ ಗೌರವ ಸಮರ್ಪಿಸಲಾಯಿತು. ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಹೆಮ್ಮೆಯಾಗಿರುವ ಕಮಲ್ ಸಿದ್ದಿ, ಉದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸುಜಾತಾ ಮಾನಂದಿ, ರಮೇಶ್ ಕೂಡ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿ ಹೆಮ್ಮೆಯ ಹೆಜ್ಜೆ ಇಟ್ಟರು. ನಾರಿ ಸಮ್ಮಾನ್ ಅನ್ನೋ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನನ್ನನ್ನು ಈ ಎಲ್ಲ ಮಹಿಳೆಯರ ಜೊತೆ ನನ್ನನ್ನು ಸೇರಿಸಿರೋದು ಒಂದು ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ನಾನು ಸನ್ಮಾನ ಮಾಡಿಸ್ಕೊಳ್ಳೋ ಅಷ್ಟು ಸಾಧನೆ ಏನೂ ಮಾಡಿಲ್ಲ ನಾನು. ಆದರೆ ಒಂದು ನಾರಿ ಸಮ್ಮಾನ್ ಅಂತ ಹೇಳಿ ಆ್ಯಂಡ್ ಹೆಂಗಸರಿಗೆ ಒಂದು ಪ್ರೋತ್ಸಾಹದ ಒಂದು ವೇದಿಕೆಯನ್ನು ಕಲ್ಪಿಸಿರೋದಕ್ಕೆ ನನಗೆ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ಇದನ್ನು ಒಂದು ಐ ವಿಲ್ ಟೇಕ್ ಇಟ್ ಆ್ಯಸ್ ಅ ಜೆಸ್ಚರ್ ಆಫ್ ಪ್ರೋತ್ಸಾಹ ಅಂತ ಅಂದ್ಕೊಳ್ತೀನಿ, ಒಂದು ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ಇನ್ನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಹಾಗಾಗಿ ಇದನ್ನು ಈ ಸನ್ಮಾನವನ್ನು ನಾನು ಒಂದು ಆಶೀರ್ವಾದವಾಗಿ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ಅನೇಕ ಮಹಿಳೆಯರು ಸಾಧನೆ ಮಾಡ್ತಿದ್ದಾರೆ ಮತ್ತು ಮಾಡಿದ್ದಾರೆ. ಅವರನ್ನ ಒಂದು ಮುಂಚೂಣಿಗೆ ತಂದು ಒಂದು ನಾರಿ ಸಮ್ಮಾನ ಅನ್ನುವಂಥ, ಯಾಕೆಂದರೆ ನನಗೂ ತಾಯಿ, ನನಗೂ ಅಕ್ಕ, ನಮಗೂ ತಂಗಿ ಎಲ್ಲರೂ ಇದ್ದಾರೆ. ಅವರು ಗೃಹಿಣಿಯಾಗಿಯೂ ಇರ್ಬೋದು ಅಥವಾ ಬೇರೆ ಬೇರೆ ಸಾಧನೆಯೂ ಮಾಡಿರ್ಬೋದು. ಅಂಥವ್ರನ್ನೆಲ್ಲ ಒಂದು ವೇದಿಕೆಗೆ ಕರೆದು ಗೌರವಿಸಿದರೆ ನಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಅನ್ನೋ ವಿಚಾರಕ್ಕೆ
ನಾವುಗಳು ಏನು ಮಾಡ್ಬಿಡ್ತೀವಿ ಅಂದರೆ ಇದೊಂದು ನಾರಿ ಸಮ್ಮಾನ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ವಿ. ಈಗ 2026 ಕಾರ್ಯಕ್ರಮ ಆಗ್ತಿದೆ, ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿದೆ. ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಸಂತೋಷ. ಥ್ಯಾಂಕ್ ಯು ಜೀ ಕನ್ನಡ.